ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತೊಂದು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಯಾಕೆಂದರೆ ಅಲ್ಲಿ ಇವತ್ತು ನನ್ನ ಆಂಟಿ ಒಂದು ಸ್ಪೆಷಲ್ ಅಡುಗೆ ಮಾಡುವ ಬಾ ಅಂತ ಕರೆದಿದ್ದಾರೆ. ಎಂತ ಅಂತ ಹೋಗಿ ನೋಡ್ತೇನೆ ಏನು ಮಾಡೋದು ಅಂತ. ಸೊ ನಿಮಗೂ ತೋರಿಸ್ತೇನೆ ನಾವೇನು ಅಡುಗೆ ಮಾಡ್ತೇವೆ, ಏನೆಲ್ಲ ಮಾತಾಡ್ತೇವೆ, ಹೇಗೆ. ಮನೆಗೆ ಬಂದೆ ಫ್ರೆಂಡ್ಸ್. ಈಗ ಅವರು ಆಂಟಿ ಸಹ ಬರ್ತಾರೆ. ಆಮೇಲೆ ನಾವು ಈಗ ನಮ್ಮದೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು, ಅಡುಗೆ ಕಾರ್ಯಕ್ರಮ. ಎಂತ ಮಾಡ್ತೇವೆ ಅಂತ ನಿಮಗೆ ಸಹ ಹೇಳ್ತೇನೆ, ಆಯಿತಾ ಫ್ರೆಂಡ್ಸ್? ನೋಡಿ, ಲೈಕ್ ಮಾಡಿ ವಿಡಿಯೋಗೆ. ಫ್ರೆಂಡ್ಸ್ ನೋಡಿ, ನಾನು ಮನೆಗೆ ಬಂದೆ, ನನ್ನ ಅಮ್ಮನ ಮನೆಗೆ. ಇಲ್ಲಿ ಒಂದು ನನ್ನ ಪುಟಾಣಿ ಮಗು ಉಂಟು. ಇದು ಯಾರು ಗೊತ್ತುಂಟ ಫ್ರೆಂಡ್ಸ್? ನನ್ನ ನೇಬರಲ್ಲಿ ಇರೋದು. ಇವನಿಗೆ ಆಟ ಆಡೋದಂದ್ರೆ ಭಾರಿ ಇಷ್ಟ ಅಲ್ಲಣ್ಣ? ಹೌದು ಹೇಳು, ನನಗೆ ಆಟ ಆಡೋದು. ಹೌದು. ಫ್ರೆಂಡ್ಸ್, ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಎಲ್ಲ ಹೇಳು. ಫ್ರೆಂಡ್ಸ್, ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತೆಂತ ಮಾಡೋದು? ಸಬ್ಸ್ಕ್ರೈಬ್ ಮಾಡೋದು. ಸಬ್ಸ್ಕ್ರೈಬ್ ಮಾಡಿ. ಆಯ್ತಾ? ಓಕೆ, ಬಾಯ್ ಹೇಳು. ಬಾಯ್. ಹಾಯ್ ಆಂಟಿ. ಏನ್ ಮತ್ತೆ ವಿಶೇಷ ಎಲ್ಲ? ಇವತ್ತೊಂದು ನಾವು ಅಡಿಗೆ ಮಾಡುದಲ್ಲ ನೋಡಿ. ನಮ್ಮ ದೇವರದ್ದು ಒಂದು ಸ್ಟ್ಯಾಂಡ್ ಉಂಟು ಇಲ್ಲಿ. ನಮ್ಮ ಆಂಟಿ ಇಲ್ಲಿ ಕೂತಿದ್ದಾರೆ, ಅಮ್ಮ ಇಲ್ಲಿ. ಇವತ್ತಂತ ನಮ್ದೊಂದು ಅಡಿಗೆ ಸ್ಟಾರ್ಟ್ ಆಗ್ತದಲ್ಲ ಆಂಟಿ? ಎಂತ ಮಾಡುವ ಇವತ್ತು? ಓಕೆ, ನಾವೀಗ ಕೆಸುವಿನ ಎಲೆ ತರ್ಲಿಕ್ಕೆ ಹೋಗ್ಬೇಕಲ್ಲ? ತರುವಲ್ಲ ಕೆಸುವಿನ ಎಲೆ? ಓಕೆ, ನಾವು ಈಗ ಎಲೆ ತೆಗಿಲಿಕ್ಕೆ ಹೋಗುದು. ಕೆಸುವಿನ ಎಲೆ ನಾನು, ಅಮ್ಮ, ಆಂಟಿ. ಹೌದು, ಇಲ್ಲೇ ಉಂಟು ನಮ್ಮ ಮನೆ ಹತ್ರ. ಹಾಗೆ ಎಲೆ ತೆಗೆದು ತೋರಿಸ್ತೇನೆ ಯಾವ ಎಲೆ ಅಂತ ನಿಮಗೇನು. ಕೆಸುವಿನ ಎಲೆ ನಮಗೆ ಸಿಕ್ಕಿತು ನೋಡಿ. ಇದು ಕೆಸುವಿನ ಎಲೆ. ಓಕೆ, ನಾವು ಈಗ ಕೆಸುವಿನ ಎಲೆ ತೆಗೆಯುವ. ಇಲ್ಲಿ ಉಂಟಂಟಿ ತುಂಬಾ. ಬೇಡ, ಅಮ್ಮ ತೆಗಿತಾ ಇದ್ದಾರೆ. ಇದು ಪತ್ರೊಡೆಗೆ ಸಹ ಬೇಕಲ್ಲ ನಮ್ಗೆ? ಪತ್ರೊಡೆಗೆ, ಕೊಟ್ಲಕ್ಕೆ ಅಲ್ಲಮ್ಮ? ಅಲ್ಲಂಟಿ ಇದರಲ್ಲಿ ಕೊಟ್ಲಕ್ಕೆ ಪತ್ರೊಡೆ. ಇದು ಪತ್ರೊಡೆಗೆ. ಇದೀಗ ನಮಗೆ ಕೊಟ್ಲ ಮಾಡಲಿಕ್ಕೆ. ಇದು ಸಣ್ಣ ಸಣ್ಣ ಎಲೆ ಉಂಟು, ಇದು ಕೊಟ್ಲಕ್ಕೆ. ಮತ್ತೆ ಅಲ್ಲಿ ಅಮ್ಮ ತೆಗಿತಾ ಇದ್ದಾರೆ. ಅದು ಇದಕ್ಕೆ ಪತ್ರೊಡೆಗೆ ಎಲ್ಲ ಉಂಟು. ಇದು ಪತ್ರೊಡೆಗೆ. ಅದರಲ್ಲಿ ತುಂತುರು ಮಾಡಿ ಇದು ಮಾಡಿ. ಎಂತ ಯಾವುದು? ಕೊಟ್ಲ. ಅದರಲ್ಲಿ ತುಂತುರು ಮಾಡಿ ಅದರಲ್ಲಿ ಕೊಟ್ಲ ಮಾಡುದು. ಇದರಲ್ಲಿ ಈಗ ಪತ್ರೊಡೆ ಮಾಡುದು. ಬೇಡ ಬೇಡ, ಅದು ಬೇಡ, ಅಲ್ಲಿ ಉಂಟು. ಎಲೆ ಎಲ್ಲ ತುಂಬಾ ಒಳ್ಳೇದುಂಟು. ಇದು ಆಕ್ಚುಲಿ ಕೆಸುವಿನೆಲ್ಲ ತುರ್ಸ್ತದೆ ಹೇಳ್ತಾರೆ. ಇದು ತುರ್ಸುದಿಲ್ಲ ಅಂಟೆ ಅಲ್ಲ? ಇಲ್ಲಲ್ಲ, ಕಸಿದು ತುರ್ಸುದಿಲ್ಲ. ಇದು ಕಸಿ, ಇದು ಕಸಿ. ಹಾಗಾಗಿ ಬಾಯಿಗೆ ಏನು ತುರ್ಸುದಿಲ್ಲ. ಕೆಸುವಿನಲ್ಲಿ 2-3 ವಿಧಗಳಿವೆ ನೋಡಿ ಫ್ರೆಂಡ್ಸ್. ಆಂಟಿ ಮಾಡ್ತಾ ಇದ್ದಾರೆ. ಇದು ಕೊಟ್ಲ. ಆಕ್ಚುಲಿ ಇದು ನಮ್ಮ ಈ ತುಳುನಾಡಲ್ಲೆಲ್ಲ, ಈ ಕಾಟಿಗೆಲ್ಲ ಇದನ್ನೆಲ್ಲ ಮಾಡ್ತಾರೆ. ಇದು ಕೊಟ್ಲ. ಇದು ಆಕ್ಚುಲಿ ನನಗೆ ಗೊತ್ತಿಲ್ಲ, ನನ್ನ ಅಮ್ಮನಿಗೆ ಗೊತ್ತುಂಟು. ಆದ್ರೆ ನನ್ನ ಆಂಟಿ ಸೊಳ್ಳೆ ಮಾಡ್ತಾರೆ. ಅದಕ್ಕೆ ಆಂಟಿ ಹತ್ರನೇ ಹೇಳಿದ್ ನಾನು, ನೀವು ಮಾಡಿ. ಆಗ ಅವರು ಹೇಳಿದ ಕೂಡಲೇ ಬಂದ್ರು. ಪಾಪ, ಮಾಡುವ ನಾವೇ. ಹೌದು, ಏನಾದ್ರು ಮಾಡುವ, ಒಟ್ಟಿಗೆ ಸೇರಿ ಮಾಡುವ. ಓಕೆ ನೋಡಿ ಫ್ರೆಂಡ್ಸ್, ಇದೀಗ ಆಗ್ತಾ ಉಂಟು. ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಆಂಟಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು, ಅಮ್ಮ, ಆಂಟಿ ಎಲ್ಲ ಸೇರಿ ನೋಡಿ ಅವರು ಸಹ ತೋರಿಸ್ತಾರೆ ಹೇಗೆ ಮಾಡುದು ಅಂತ. ತುಂಬಾ ಸುಲಭ ಮಾಡ್ಲಿಕ್ಕೆ. ಟೈಮ್ ತಗೊಳ್ಳುದು. ಇದನ್ನು ಹೀಗೆ ಸುತ್ತಿ ಗಂಟು ಹಾಕುದು. ಇಷ್ಟೇ ಇದರಲ್ಲಿ ಇರುದು ಕೆಲಸ. ಯಾರಿಗೆ ಗೊತ್ತಿಲ್ಲ ಅವರು ಮಾಡ್ಬೋದು ನೋಡಿ, ಸುಲಭ ಮಾಡಿ. ಹೌದು. ಇದು ಎಲೆ ನಮ್ಗೆ ಈ ಮಳೆಗಾಲದಲ್ಲೆಲ್ಲ ಜಾಸ್ತಿ ಸಿಗುದಲ್ಲ ಆಂಟಿ? ಮಳೆಗಾಲದಲ್ಲಿ ಇದೆಲ್ಲ ಜಾಸ್ತಿ. ನಿಮ್ಮ ಮನೆಯಲ್ಲಿ ತುಂಬಾ ಉಂಟಲ್ಲ ಇದು ಎಲೆ? ಮಳೆಗಾಲದಲ್ಲಿ ತುಂಬಾ ಬರುದು. ಸೊ ಅವರ ಮನೆ ಜಾಗದಲ್ಲಿ ಈ ಎಲೆಗಳೆಲ್ಲ ತುಂಬಾ ಇದೆ. ಇದರಲ್ಲಿ ಕೊಟ್ಲ ಹೇಳುದಲ್ಲ? ಹೌದು, ಅದೇ ಅದೇ. ತುಳುವಿನಲ್ಲಿ ತೇಟ್ಲ ಹೇಳ್ತಾರೆ, ನಮ್ಮ ಇದರಲ್ಲಿ ಕೊಟ್ಲ ಹೇಳ್ತೇವೆ. ಹೌದು, ಮಾಡ್ತಾರೆ. ಪತ್ರೊಡೆ ಮಾಡ್ತಾರೆ, ಪಚ್ಚೇಸರಿ ಹಾಕಿ ಮಾಡ್ತಾರೆ, ಕೆಲವೆಲ್ಲ ಇದರಲ್ಲಿ ಮಾಡ್ತಾರೆ. ಅದು ಈಗ ಇದಕ್ಕೆ ಏನೆಲ್ಲ ಬೇಕು ಸಾಮಗ್ರಿಗಳು ನೀವೀಗ ಹೇಳ್ತೀರಲ್ಲ? ನಾವೀಗ ತೋರಿಸುವ ವೀಕ್ಷಕರಿಗೆ, ಅವ್ರು ಸಹ ನೋಡ್ಲಿ, ಮನೇಲಿ ಮಾಡ್ತಾರೆ. ಸೊ ಏನೆಲ್ಲ ಬೇಕು ನೋಡುವ ಬನ್ನಿ.
ಓಕೆ ಫ್ರೆಂಡ್ಸ್, ಈಗ ಇಷ್ಟ ಆಯ್ತು ನೋಡಿ, ಇದೆಲ್ಲ ಮಾಡಿ ಇಟ್ಟಿದ್ದಾರೆ. ಇದೀಗ ಗಂಟು ಕಟ್ಟಿ ಆಯ್ತು. ಈಗ ಇದಕ್ಕೆ ಯಾವುದೆಲ್ಲ ಸಾಮಾನು ಬೇಕು ತೋರಿಸ್ತಾರೆ ನೋಡಿ. ಹ್ಮ್. ನಾನು ಒಂದು ಅಂದಾಜಿಗೆ ಮಾಡ್ತೇನೆ ಒಟ್ಟಾರೆ, ಅಂದ್ರೆ ನಾನು ಅಷ್ಟಿಷ್ಟು ಅಂತ ಹೇಳುದಿಲ್ಲ. ಅದಕ್ಕೆ ಎಷ್ಟು ಉದ್ದ ಮೆಣಸು ಎಷ್ಟು ಬೇಕು? ಉದ್ದ ಮೆಣಸು ನಾನೊಂದು 5 ಉದ್ದ ಮೆಣಸು ಇಟ್ಟಿದ್ದೇನೆ. ಮತ್ತೆ ಇದು ರಾಮನಾಡು ಅಂತ ಹೇಳಿದ್ರೆ ಇದಕ್ಕೆ ಮೆಣಸಿಗೆ ರಾಮನಾಡು ಹೇಳ್ತಾರೆ, ರಾಮನಾಡು. ಇಷ್ಟನ್ನು ಇಟ್ಟುಕೊಂಡಿದ್ದೇವೆ ಈಗ. ಆ ನಂತರ 2 ಸ್ಪೂನ್ನಷ್ಟು, ಸ್ಪೂನ್ ಇಲ್ಲ ನನ್ನ ನೋಡಿ, ಇದನ್ನು ಒಂದು ಕೈ ಅಳತೆಯಲ್ಲಿ ಇದನ್ನು ಒಂದು ಮುಷ್ಟಿ ಅಷ್ಟು ಒಂದು ಮುಷ್ಟಿ ಅಷ್ಟು. ಇದು ಕೊತ್ತಂಬರಿ, ಜೀರಿಗೆ ಒಂದಿಷ್ಟು, ಜೀರಿಗೆ ಒಂದು ಸ್ವಲ್ಪ ಜೀರಿಗೆ. ಇದನ್ನೆಲ್ಲ ಹುರಿಲಿಕ್ಕೆ ಉಂಟಲ್ಲ? ಇದನ್ನು ಹುರಿಲಿಕ್ಕೆ ಉಂಟು. ಇನ್ನು ಅಕ್ಕಿ ಒಂದು ಎಷ್ಟು? ಅಕ್ಕಿಯನ್ನು ಈಗ 1 ಬೌಲ್ನಷ್ಟು ಅಕ್ಕಿ ಕಟ್ಸಾಂಬಾರ್ ಅಕ್ಕಿ, ಇದು ಅದನ್ನು ಇಟ್ಟುಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಇದು ಕೊತ್ತಂಬರಿ, ಜೀರಿಗೆ, ಫಸ್ಟ್ ಅಕ್ಕಿ ಹುರಿಬೇಕು. ಅಕ್ಕಿ ಹುರಿದು ಸ್ವಲ್ಪ ಅದು ಕಂದು ಬಣ್ಣ ಬರೋ ತನಕ ಹುರಿಬೇಕು. ಆನಂತರ ಅದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ಬೇಕು. ಫಸ್ಟಿಗೆ ಅಕ್ಕಿನ ಹುರಿಬೇಕಲ್ಲ, ಒಂದು ಪಾತ್ರೆಗೆ ಸೇರಿಸ್ಬೇಕು ಹುರಿದ ನಂತರ. ಆನಂತರ ಇದನ್ನು ಹುರಿದಿಟ್ಟಿದ್ದಾರೆ, ಇದು ಬೇಡ, ಇದನ್ನು ಹುರಿದು ಒಂಚೂರು ಹುರಿದು ಮೆಣಸು ಹುರಿದು ಇದನ್ನು ಒಟ್ಟಿಗೆ ಹುರಿದು ಬರುವಾಗ ಅಮಟೆಕಾಯಿ ಹೇಳ್ತಾರೆ ಇದಕ್ಕೆ, ಅಂಬಡೆ ತುಳುವಿನ ನಮ್ಮದು ಅಮಟೆಕಾಯಿ ಅಂತ ಹೇಳ್ತೇವೆ. ಇದನ್ನು ಒಂದು 5ರಷ್ಟು ಅಮಟೆಕಾಯನ್ನು ಗುದ್ದಿ ಸಾಕು, 5 ಅದನ್ನು ಗುದ್ದಿ ಒಟ್ಟಿಗೆ ಬೇಯಲಿಕ್ಕೆ ಇಡಬೇಕು. ಒಂದು ಪಾತ್ರದಲ್ಲಿ ಬೇಯಲಿಕ್ಕೆ ಇಟ್ಟು ಒಟ್ಟಿಗೆ ಇಡಬೇಕು. ಸ್ವಲ್ಪ ಉಪ್ಪು ಹಾಕಿ, ಹಳದಿ ಮತ್ತೆ ಈ ಅಮಟೆಕಾಯನ್ನು ಒಟ್ಟಿಗೆ ಗುದ್ದಿ ಬೇಯಲಿಕ್ಕೆ ಇಡಬೇಕು. ಅದು ಒಂದು ಸೆಕೆ ಬಂದ ನಂತರ ಅದನ್ನು ಕೆಳಗಿಳಿಸಬೇಕು. ಫಸ್ಟಿಗೆ ಅದು ಬೇಯಿಸಿ ಬರುವಲ್ಲ, ಬೇಯಿಸಬೇಕು. ನೀವು ಹುರಿಯುದಲ್ಲ ಅಂಟಿ ಯಾವುದೆಲ್ಲ ಇದರಲ್ಲಿ? ಜೀರಿಗೆ, ಫಸ್ಟಿಗೆ ನಾವು ಅಕ್ಕಿ ಹುರಿಯುವ. ಅಕ್ಕಿ ಅಲ್ಲ, ಅಕ್ಕಿ ತೊಳೆದು ಎಲ್ಲ ತೊಳಿಲಿಕ್ಕೆ ಏನಿಲ್ಲ, ಇಲ್ಲ ನಾವು ತೊಳೆಯುದಿಲ್ಲ. ಹೀಗೆ ಹುರಿಯುದು, ನಂತರ ಅದು ಫ್ರೈ ಮಾಡುದು. ಇದ್ದಾರೆ ಫ್ರೆಂಡ್ಸ್ ನೋಡಿ, ಇದನ್ನೀಗ ಹುರಿಲಿಕ್ಕೆ ಸ್ವಲ್ಪ ಅಕ್ಕಿಯನ್ನು ಇದೀಗ ಹುರಿಬೇಕು. ಸರಿ ಬಿಸಿಯಾಗಿ. ನೀವು ಇದನ್ನೆಲ್ಲ ಎಲ್ಲಿ ಕಲ್ತದಂಟಿ ಮಾಡ್ಲಿಕ್ಕೆಲ್ಲ? ಅಯ್ಯೋ, ನಮ್ಮ ಮನೆಯಲ್ಲಿ ಅತ್ತೆಯವರು ಮಾಡ್ತಿದ್ರು ಮೊದಲು. ಮಳೆಗಾಲದಲ್ಲಿ ಅತ್ತೆಗಿದಿ ಒಂದು ಕೆಲಸ, ಪತ್ರೊಡೆ ಮಾಡುದು, ಕೊಟ್ಲ ಮಾಡುದು, ಮತ್ತೆ ಇದು ಕಣೆಲೆ ಸಿಗ್ತದಲ್ಲ, ಮೊಳಕೆ ಬರಿಸಿ ಅದಕ್ಕೆ ಹಾಕಿ ಮಾಡುದು ಎಲ್ಲ ನಮ್ಮ ಅತ್ತೆಯಿಂದ ಕಲ್ತದ್ದು. ಮನೆಯಲ್ಲಿ ಮೊದಲು ನನ್ನದು ಅಮ್ಮ ಮನೆ ಚಿಕ್ಕಮ್ಮ ಮಾಡ್ತಿದ್ರು, ಆಗ ಅದನ್ನ ನೋಡಿ ನಾನು ಕಲ್ತದ್ದು. ಮತ್ತೆ ಇಲ್ಲಿ ಬಂದ ಕೂಡಲೇ ಅತ್ತೆ ಎಲ್ಲ ಮಾಡ್ತಿದ್ರು, ನಮ್ಗೆ ಕಲಿಸ್ತಿದ್ರು ಅತ್ತೆ. ನಮ್ಮ ಅತ್ತೆ ಅವರಿಂದ ಕಲ್ತಿದ್ದಲ್ಲ, ಅವರಿಂದ ಕಲ್ತಿದ್ದು ಎಲ್ಲ ನೋಡಿ ಫ್ರೆಂಡ್, ಇಲ್ಲಿ ತನಕ ಇಷ್ಟು ಅದು ಕಲರ್ ಇಷ್ಟು ಚೇಂಜ್ ಆಗ್ಬೇಕಲ್ಲ ಉಂಟಲ್ಲ, ಇದನ್ನೀಗ ಚೇಂಜ್ ಬೌಲಿಗೆ ಹಾಕುವ. ಜೀರಿಗೆ, ಮೆಣಸು, ಕೊತ್ತಂಬರಿ ಲೈಟ್ ಆಗಿ ಅಷ್ಟೇ. ಸ್ವಲ್ಪ ಒಂದು ಬಿಸಿ ಆಗುತ್ತಾನೆ, ಗರಂ ಆಗುತ್ತಲ್ಲ ಅಷ್ಟೇ ಹುರಿಬೇಕು. ಅಂದ್ರೆ ದೊಡ್ಡ ಹುರಿ ಆಗುತ್ತಲ್ಲ ಅಷ್ಟೇ. ಸ್ವಲ್ಪ ಬಿಸಿ ಇದನ್ನು ಪಾತ್ರೆ ಹಾಕಿಕೊಳ್ಳುವ. ಈಗ ಇದೇ ಇದರಲ್ಲಿ ಇದನ್ನು ಸ್ವಲ್ಪ ನೀರು ಹಾಕಿ, ನೀರಾಕಿ ಕೊಟ್ಲ ಅದು ಎಲೆನ ಬೇಲಿಕ್ಕೆ ಇಡುವ. ಅಮಟೆಕಾಯಿ ಗುದ್ದಬೇಕು. ಸ್ವಲ್ಪ ನೀರನ್ನು ಹಾಕ್ತೀವಿ. ನೀರು ಹಾಕಿ ಒಂದು ಗಾತ್ರ ನೀರು ಹಾಕಿ ಈ ಎಲೆಯನ್ನು ನಾವು ಕಟ್ಟಿದ ಎಲೆಯನ್ನು ಎಲ್ಲ ಒಟ್ಟಿಗೆ ಹಾಕುದು. ಕಟ್ಟಿದ ಎಲೆಯನ್ನು ಈಗೆಲ್ಲ ಒಟ್ಟಿಗೆ ಹಾಕಿದಾಯ್ತು. ಈಗ ಇದನ್ನ ಅಮಟೆಕಾಯಿ ಗುದ್ದಬೇಕಲ್ಲ? ಇನ್ನು ಅಮಟೆಕಾಯಿ ಗುದ್ದಿ ಉಪ್ಪನ್ನೆಲ್ಲ ಕುಟ್ಬೇಕು. ಇದಾಗ್ತದೆ ಗುದ್ದಿ ಇದೆಲ್ಲ ಇದಿಷ್ಟು ಇದು ಮಾಡ್ಬೇಕಲ್ಲ, ಗುದ್ಬೇಕು. ಹಾಗೆಲ್ಲ ಗುದ್ದಿ ಇದಕ್ಕೆ ಹಾಕ್ಬೇಕಲ್ಲ. ಮತ್ತೆ ಇದಕ್ಕೆ ಈಗ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಸ್ವಲ್ಪ ಒಂಚೂರು ಹಳದಿ. ಸೊ ಇದೀಗ ಉಪ್ಪು ಹಾಕಿ ಆಯ್ತು. ಇನ್ನು ಇದನ್ನ ಮುಚ್ಚಿಟ್ಟು ಬೇಯಿಸುದು. ಒಂಚೂರು ಹಳದಿ ಹಳದಿ ಹಾಕ್ಬೇಕು. ಉಪ್ಪು ಆದ್ಮೇಲೆ ಈಗ ಸ್ವಲ್ಪ ಹಳದಿ, ಒಂದು ಚಿಟಿಕೆ ಈಗ ಬೇಯಲಿಕ್ಕೆ ಇಟ್ಟಾಯ್ತು. ಇದನ್ನು ಎಂತ ಕೊಟ್ಟಾರೆ ಎಲೆಯನ್ನು ಬೇಯಲಿಕ್ಕೆ ಇಟ್ಟೆ, ಅಂಬಡೆ ಹಾಕಿ ಉಪ್ಪು ಹಾಕಿ ಎಲ್ಲ ಬೇಯಲಿಕ್ಕೆ ಇಟ್ಟಾಯ್ತು. ಇನ್ನು ಈಗ ಮಸಾಲ ರೆಡಿ ಮಾಡಬೇಕು. ಹಾಗೆ ಈಗ ಮಸಾಲ ರೆಡಿ ಮಾಡಿ ಮಿಕ್ಸಿ ತಗೊಳ್ಳುವ. ಒಂದು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀರಲ್ಲ ಆಂಟಿ? ಈಗ ಎಂತೆಲ್ಲ ಅಕ್ಕಿ ಹುರ್ದಾಯ್ತು. ಈಗ ಅಕ್ಕಿ ಹುರ್ದಾಯ್ತು. ಅಕ್ಕಿಯನ್ನು ಸ್ವಲ್ಪ ಮಿಕ್ಸಿಗೆ ಗರ್ ಮಾಡಿದ್ವಿ, ಒಂಥರ ತಿರುಗಿಸಿ ಒಂದು 2 ಅದೇ ಪೌಡರ್ ಮಾಡ್ಬೇಕಲ್ಲ? ಪೌಡರ್ ಮಾಡ್ಬೇಕು. ಸರಿ ಸರಿ, ಒಂದು ಸಜ್ಜಿಗೆ ತರ ಮಾಡ್ಬೇಕು, ಒಂಥರ ರವೆ ಸ್ಮಾಲ್ ಸಣ್ಣ ರವೆ ತರ ಮಾಡಬೇಕು. ಸ್ವಲ್ಪ ಫಸ್ಟಿಗೆ ರವೆ ಮಾಡಿ ನಂತರ ಇದನ್ನೆಲ್ಲ ಹಾಕ್ಬೇಕು. ಎಲ್ಲ ಒಟ್ಟಿಗೆ ಹಾಕುದಾ? ಹೌದು, ಇದನ್ನೆಲ್ಲ
ಇದೀಗ ಎಲ್ಲ ಒಟ್ಟಿಗೆ ಹಾಕಿ ಆಯ್ತು ಮಸಾಲ ರೆಡಿ ಮಾಡ್ಲಿಕ್ಕೆ. ಅದಕ್ಕೇನೆ ಒಂದು ಎಷ್ಟು ಅಂಟಿದು ಬೆಳ್ಳುಳ್ಳಿ, 3 ಎಸಳು ಬೆಳ್ಳುಳ್ಳಿ, ಮೂರು ಎಸಳು ಬೆಳ್ಳುಳ್ಳಿ. ಸೊ ಇಷ್ಟನ್ನ ಹಾಕಿ ನಾವೀಗ ಈಗ ಎಂತ ಮಿಕ್ಸಿಯಲ್ಲಿ ಪೌಡರ್ ಪೌಡರ್ ನೀರೆಲ್ಲ ಹಾಕ್ಲಿಕ್ಕಿಲ್ಲ, ಪೌಡರ್ ಪೌಡರ್ ಮಾಡಿ ಫ್ರೈ ಚೆಂದ ಮಾಡಿ ಪೌಡರ್ ಆಗಿದೆ. ಇಷ್ಟು ಪೌಡರ್ ಹಾಕ್ಬೇಕಿಲ್ಲ, ನಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಬೋದು. ಎಷ್ಟು ಸ್ಪೂನ್ ಬೇಕು ಅಷ್ಟು ಹಾಕ್ಬೇಕು. ಏನು ಹಾಳಾಗುದಿಲ್ಲ, ಇದು ಮಾಡಿಟ್ರೆ ಸಹ ಏನು ಹಾಳಾಗುದಿಲ್ಲ. ಮತ್ತೆ ಪುನಃ ಮಾಡಬಾರ್ದು. ಒಂದು ಬಾಕ್ಸ್ ಅಲ್ಲಿ ಹಾಕಿ ತೆಗೆದಿಟ್ಟೆ, ಒಂದು ಡಬ್ಬಿಲ್ ಹಾಕಿ ತೆಗೆದಿಟ್ಟೆ ಏನಾಗುದಿಲ್ಲ ಅದು. ಈಗ ನಮಗೆ ಎಷ್ಟು ಬೇಕು ಅಷ್ಟು ಹಾಕು ಅದಕ್ಕೆ ಹಾಕುದು. ಈಗ ಇದು ಓಪನ್ ಮಾಡಿ ಬೇಯಬೇಕು. ನೋಡು, ಓಪನ್ ಮಾಡಿ ಬೇಯುತ್ತೆ ಅಂತ ನೋಡು. ಒಂದು 2 ಸಲ ಹೀಗೆ ಮಾಡಿ ಬೇಯ್ತಾ ಅದಕ್ಕೆ ಬೇಯ್ತಾ ಉಂಟಿದ್ದು. ಸೊ ಬೇಯಿ ನೀರಾಗಲಿ ಸ್ವಲ್ಪ. ನೋಡಿ ಬೆಂತಲ್ಲ, ನೋಡಿದ್ರಲ್ಲ, ನೋಡಿ ಸ್ವಲ್ಪ ಎಲ್ಲ ಎಲೆ ಸರಿಯಾಗಿ ಬೇಯಬೇಕು. ಇದು ಸ್ವಲ್ಪ ಸ್ವಲ್ಪ ಬೇಯಲಿಲ್ಲ ಅಂತಲ್ಲ, ಬೇಯಬೇಕು ಸ್ವಲ್ಪ. ಆಮೇಲೆ ಅಂಬಡೆ ನೋಡಿ ಚೆನ್ನಾಗಿ ಬೇಯ್ತದೆ ಅಡಿಯಲ್ಲಿ. ನೋಡಿ ಹುಳಿ ಬಿಟ್ಟು ಕೊಡ್ತದೆ ಅದಕ್ಕೆ. ಹುಳಿ ಬಿಟ್ಟು ಎಲೆ ಬೆಂದಾಯ್ತು. ಈಗ ನೆಕ್ಸ್ಟ್ ಇದು ಮಸಾಲೆ ಮಾಡಿಟ್ಟಿದ್ದಾರಲ್ಲ, ಮಿಕ್ಸಿಯಲ್ಲಿ ಹಾಕಿಟ್ಟು ಇದರಲ್ಲಿ ಅದನ್ನು ಅದಕ್ಕೆ ಬೇಕಾದಷ್ಟು ಎಷ್ಟು ಬೇಕು ಅಷ್ಟು ಹಾಕಿ 3 ಸ್ಪೂನ್ ಅಷ್ಟು ಹಾಕುವ. ಮತ್ತೆ ಸಾಕು, ಜಾಸ್ತಿ ಹಾಕಿದ್ರೆ ಒಳ್ಳೆದಾಗುದಿಲ್ಲ. ಸಾಕು ನೋಡು. ಅದನ್ನು ಸ್ವಲ್ಪ ತಿರುಗಿಸೋಣ, ತಿರುಗಿಸ ಸ್ವಲ್ಪ. ಬೇಕಾದ್ರೆ ಬೆಲ್ಲ ಹಾಕ್ಬೋದು, ಆಪ್ಷನ್ಗೆ ಒಂಚೂರು ಹಾಕ್ಬೋದಲ್ಲ, ಬೆಲ್ಲ ಹಾಕ್ಬೋದು. ಬೆಲ್ಲ ಹೌದು ಫ್ರೆಂಡ್, ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕಿ. ಸಿಹಿ ಹುಳಿ ಸ್ವಲ್ಪ ಬೇಕಿದ್ದವರಿಗೆ ಪುನಃ ನಾನು ಹಾಕ್ತೇನೆ. ನೋಡಿ ಸ್ವಲ್ಪ ಮಸಾಲೆಯನ್ನು ಪುನಃ ಹಾಕ್ತೇನೆ. ಫ್ರೆಂಡ್ಸ್, ಈಗ ಎಷ್ಟು ಬೇಗ ಮಾಡಿದ್ರು, 5 ನಿಮಿಷದಲ್ಲಿ ನಮ್ದು ಕೊಟ್ಲ ರೆಡಿ ಆಯ್ತು. ಆದ್ರೆ ಎಂತ ಅಂದ್ರೆ ಇವ್ರು ಮುಂಚೆ ಒಂದು ಹೋಟೆಲ್ ನಡೆಸ್ತಿದ್ರು, ಕ್ಯಾಂಟೀನ್. ಅಲ್ಲಿ ಅವರು ತುಂಬಾ ವೆರೈಟಿ ಬೇರೆ ಬೇರೆ ಬಗೆ ಅಡಿಗೆನೆಲ್ಲ ಮಾಡ್ತಾ ಇದ್ರು. ಸೊ ಅವರಿಗೆ ಹಾಗಾಗಿ ಮಾಡಿ ಅಭ್ಯಾಸ. ಇದು ಸಹ ಈಗ ಕೂಡಲೇ ಮಾಡಿ ನೋಡಿ 5 ನಿಮಿಷದಲ್ಲಿ ಆಯ್ತು. ಹಾಗೆ ಈಗ ನೆಕ್ಸ್ಟ್ ಸಹ ನಿಮ್ಗೆ ಅವರಂದ್ರೆ ಇನ್ನು ತುಂಬಾ ರೆಸಿಪೀಸ್ ಮಾಡಿ ತೋರಿಸ್ತೇನೆ ನಾನು. ಅವ್ರು ನಿಮ್ಗೆ ಹೇಳ್ತಾರೆ ಯಾವ್ದಾವ್ದೆಲ್ಲ ಅಲ್ಲ ಮಾಡ್ತಿರಲ್ಲ. ಫ್ರೆಂಡ್ಸ್, ಈಗ ಇಷ್ಟು ಮಾಡಿ ಆಯ್ತು. ಇನ್ನು ಎಂತ ಮಾಡೋದು? ಅದಕ್ಕೊಂಚೂರು ಬೆಲ್ಲ ಬೇಕಾದ್ರೆ ಒಂಚೂರು ಬೇಕಾದ್ರೆ ಹಾಕೋದು, ಆಪ್ಷನ್ಗೆ ಬೇಡ ಅಲ್ಲ. ನಾವೀಗ ಹಾಕೋಣ ಸ್ವಲ್ಪ ಬೆಲ್ಲ. ಹಾಕಂತೆ. ಇದು ಬೆಲ್ಲದ ಪೌಡರ್ ಆಪ್ಷನಲ್ ಅಂತೆ, ಬೇಕಿದ್ರೆ ಹಾಕೊಳ್ಬಹುದು. ಆಗುದಿಲ್ಲ ಸಿಹಿ ಎಲ್ಲ. ಹೌದು, ನಮ್ಗೆ ಸಿಹಿ ಎಲ್ಲ ಇಷ್ಟ ಅಲ್ಲ ಆಂಟಿ, ನಮ್ಗೆ ಇಷ್ಟ ಸಿಹಿ ಎಲ್ಲ. ಯಾರಿಗೆ ಬೇಡ ಅವರು ಹಾಕೊಳ್ಳೋದು ಬೇಡ ಅಲ್ಲ. ಅಂದ್ರೆ ಒಂದು ತೆಂಗಿನಕಾಯಿ ತುರಿಯನ್ನು ನೋಡಿ ತುರ್ತಿಟ್ಟಿದ್ದೀನಿ. ನಂತರ ತೆಂಗಿನಕಾಯಿ ತುರಿ. ಫೈನಲಿ ಇದು ಲಾಸ್ಟ್ ಎಲ್ಲ ಇದನ್ನ ಮಿಕ್ಸ್ ಮಾಡಿದಕ್ಕೆ ಹಾಕುದು. ಸ್ವಲ್ಪ ಮೇಲಿನಿಂದ ಹಾಕುದು. ಮೇಲಿಂದ ಹಾಕುದು. ಇಲ್ಲಿಗೆ ನಮ್ಮ ಕೊಟ್ಲದ ಎಂತ ಅಂಟಿದ್ರೆ ಹೆಸರು ಕೊಟ್ಲ ಕೆಸುವಿನ ಕೊಟ್ಲ. ಅಲ್ಲಿಗೆ ರೆಡಿ ಆಯ್ತು ಕೆಸುವಿ. ಸ್ವಲ್ಪ ಆರ್ಲಿ, ಸ್ವಲ್ಪ ಆರಿದ ನಂತರ ಬಂದ್ ಮಾಡಿದ್ರೆ ಆಯ್ತು. ಸ್ವಲ್ಪ ಇಲ್ಲಿಗೆ ನಮ್ಮ ಕೊಟ್ಲ ರೆಡಿ ಟು ಸರ್ವ್. ಅಂಬಡೆ ಎಲ್ಲ ಕಾಣ್ತದೆ ನೋಡಿ, ಅದ್ರಲ್ಲಿ ಅಂತೆಕಾಯಿ ಎಲ್ಲ ಕಾಣ್ತಾ ಉಂಟು. ನೋಡುವ ಇನ್ನು ಹೇಗೆ ಆಗಿದೆ ಮತ್ತೆ ನೋಡುವ ರುಚಿ. ಓಕೆ, ಈಗ ನಮ್ಮ ಅಲ್ಲಿಗೆ ಆರಿದೆ ನೋಡಿ, ಅಲ್ಲಿಗೆ ಸ್ವಲ್ಪ ಡ್ರೈ ಆಗ್ತಾ ಬರ್ತದೆ. ನೋಡಿ ಸ್ವಲ್ಪ ಡ್ರೈ ಆಗ್ತಾ ಬರ್ತದೆ. ಸೊ ಇದು ನೀರೆಲ್ಲ ಆರ್ಬೇಕಲ್ಲ, ಸ್ವಲ್ಪ ನೀರಾದ್ರೆ ಡ್ರೈ ಆದ್ರೆ ಒಳ್ಳೆ. ಸ್ವಲ್ಪ ಹೌದೌದು. ಇದು ಊಟಕ್ಕೆ ಪಲ್ಯಕ್ಕೆ ಸಾರು ಮಾಡಿದ್ರೆ ಇದನ್ನು ಮಾಡಿ ತಿಂದ್ರೆ ಬಹಳ ಒಳ್ಳೇದು. ಒಟ್ಟಿಗೆ ನಮ್ಮದು ತೊಗರಿಬೇಳೆ ಸಾರು, ದಾಲ್ ಜೊತೆ ಕೊಟ್ಲ ಒಳ್ಳೆ. ಇದೊಂದು ಸೈಡಿಗೆ ಒಂದು ಪಲ್ಯ, ಕೊಟ್ಲ ಪಲ್ಯ. ಇದನ್ನೀಗ ಸರ್ವ್ ಮಾಡುವ. ಇದಕ್ಕೆ ಹಾಕಿ ಅಂತ ನೋಡಿ, ಈಗ ಒಂಚೂರು ಸರ್ವ್ ಮಾಡಿ ಕೊಡ್ತೇನೆ. ಅವ್ರು ತಿಂದು ಹೇಗುಂಟು ಹೇಳ್ತೇನೆ. ನನ್ನ ಅಮ್ಮ ಮತ್ತೆ ನಾನು ಟೇಸ್ಟ್ ಮಾಡಿ ಮನೆಯಲ್ಲಿ ಮಾಡಿ. ಹೌದು, ಬಂದ್ ಮಾಡಿ. ಓಕೆ ಫ್ರೆಂಡ್ಸ್, ನಮ್ಮದು ಈಗ ಕೊಟ್ಲ ರೆಡಿ ಆಯ್ತು. ನೋಡಿ, ನಮ್ಮ ಆಂಟಿ ಈಗ ಕೊಟ್ಲ ಮಾಡಿ ನಮ್ಗೆ ಈಗ ಕೊಡ್ಲಿಕ್ಕೆ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ನೋಡಿ, ಕೊಟ್ಲ ರೆಡಿ ಆಯ್ತು. ತಿನ್ನಿ, ಆಮೇಲೆ ನೋಡಿ ಹೇಗೆ ಆಗಿದೆ ಅಂತ ಹೇಳಿ. ಓಕೆ, ಈಗ ನಾನು ತಿನ್ಬೇಕಂತೆ, ನಾನು ತಿಂತೇನೆ ಫ್ರೆಂಡ್ಸ್. ಆಮೇಲೆ ಹೇಗೆ ಆಗಿದೆ ಅಂತ ಹೇಳ್ತೇನೆ. ಆಕ್ಚುಲಿ ನಮ್ಗಿದು ಇಷ್ಟದು, ನಂದು ಫೇವ್ರೆಟ್ ಇದು ಕೆಸುವಿನೆಲ್ಲ ಪತ್ರೊಡೆ ಕೊಟ್ಲ ಎಲ್ಲ. ಸೊ ಅದಕ್ಕಾಗಿ ಅವ್ರು ಮಾಡಿದ್ದು. ಒಳ್ಳೆ ಆಯ್ತು. ಒಳ್ಳೇದ, ನಿಜವಾಗ್ಲೂ ಎಲ್ಲ ಸರಿ ಉಂಟು. ಹುಳಿ ಉಪ್ಪು ಎಲ್ಲ ಕರೆಕ್ಟ್ ಉಂಟು. ಈಗ ನನ್ನ ಅಮ್ಮ ಸಹ ನೋಡಿ ಟ್ರೈ ಮಾಡ್ತಾರಂತೆ, ತಿಂತಾರೆ. ಹೇಗಿದೆ ಅಂತ ಹೇಳಿ. ಸೂಪರ್ ಆಗಿದೆ ಆಯ್ತಾ. ಇದೊಂದು ಮಾಡಿ ನೀವು ಸಹ ತಿನ್ನಿ, ಒಳ್ಳೇದಾಗಿದೆ. ನೋಡಿ, ಅನ್ನಕ್ಕೆಲ್ಲ ಸಾರು ಒಂದಿದ್ರೆ ಸಾಕು. ನೀವು ಸಹ ಮಾಡಿ ತಿನ್ನಿ. ನೀವು ಮಾಡಿ
ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಹೌದು ಫ್ರೆಂಡ್ಸ್ ನೋಡಿ ಹೇಗಿದೆ? ನೀವು ಮಾಡಿ ಮನೆಯಲ್ಲಿ ತಿನ್ನಿ. ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ. ಹೌದು ಫ್ರೆಂಡ್ಸ್, ಇವತ್ತಿಗೆ ನಮ್ಮದು ಅಡಿಗೆ ಆಯ್ತು. ನೆಕ್ಸ್ಟ್ ಇನ್ನೊಂದು ನಾನು ಆಂಟಿ ಹತ್ರ ಇನ್ನೊಂದು ಅಡಿಗೆ ಮಾಡ್ತೇನೆ. ಹೌದು ಮುಂದೆ ನೋಡುವ. ನೋಡು, ಅವ್ರು ಹೇಳಿದ್ದಾರೆ ಮಾಡಿ ಕೊಡ್ತೇನೆ ನಿಂಗೆ ಅಂತ. ಸೊ ನಾನು ನಿಮ್ಗೂ ತೋರಿಸ್ತೇನೆ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದವರೆಗೂ ಟೇಕ್ ಕೇರ್. ಬಾಯ್ 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 ಬಾಯ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಹೌದು, ಓಕೆ, ಬಾಯ್ ಬಾಯ್.